ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಲಿವಿಯು ಶ್ರೀರಾಮನ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಅಲ್ಲಿ ಒಂದು ಫೋಟೋವನ್ನು ಕೊಟ್ಟಿದ್ದರು. ಅದರಲ್ಲಿ ಪೇಂಟನ್ನು ಮಾಡಬೇಕು, ಮಕ್ಕಳು 10 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಇದು ಎಲಿಜಿಬಿಲಿಟಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಲಿವಿಯೋ ನಾನು ಅಮ್ಮ ಇದನ್ನು ಬಣ್ಣ ತುಂಬಿ ಅಲಂಕಾರ ಮಾಡ್ತೀನಿ ಅಂತ ಹೇಳಿ ಶ್ರೀರಾಮನ ಫೋಟೋಕ್ಕೆ ಬಣ್ಣವನ್ನು ಹಚ್ಚುತ್ತಾ ಇದ್ದಾನೆ. ಪ್ರತಿದಿನ ತಗೊಳ್ತಾ ಇದ್ದಾನೆ. 4 ದಿನದಲ್ಲಿ ಕಂಪ್ಲೀಟಾಗಿ ಶ್ರೀರಾಮನ ದರ್ಶನ ಮಾಡಿರೋದನ್ನೆಲ್ಲ ನೆನೆಸ್ಕೊಂಡು ಬಂದು ಅದೇ ರೀತಿ ಆ ಕಲರ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಇರೋದು ಅಂತ ಹೇಳಿಬಿಟ್ಟು ಪೆನ್ಗಳ ಮೂಲಕ ಬಣ್ಣವನ್ನು ತುಂಬ್ತಾ ಇದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಬಿಡಬೇಕು. ಆಗ ಅವರಿಗೆ ಸ್ವಲ್ಪ ಹುಮ್ಮಸ್ಸು, ಉತ್ಸಾಹ ಅನ್ನೋದು ಬರ್ತಾ ಇರುತ್ತೆ. ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದೇ ರೀತಿ ನಾವು ಅದನ್ನ ಎಂಕರೇಜ್ ಮಾಡಬೇಕು. ಕೆಲವು ಮಕ್ಕಳಿಗೆ ಒಂದಿಷ್ಟ ಆದರೆ ಇನ್ನೊಂದು ಮಕ್ಕಳಿಗೆ ಇನ್ನೊಂದು ಇಷ್ಟ ಆಗಿರುತ್ತೆ. ಸೊ ಅದನ್ನು ನಾವು ತಿಳ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಿಡಬೇಕು, ಬಲವಂತ ಮಾಡೋದಕ್ಕೆ ಹೋಗಬಾರ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನೋಡಿ, ಆನಂದಿಸಿ. Wait, I forgot. But yeah, add these parts. You want to colorize? No, right? No. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ. ರಾಮ ರಾಮ ರಾಮ, ನೀಲಿ ಮೇಘ ಶ್ಯಾಮ. Yeah.